ಸ್ವಾಗತ. ನಾವು ಬೊಂಬೆಗಳ ವೈಶಿಷ್ಟ್ಯ ಅಂದ್ರೆ ಚನ್ನಪಟ್ಟಣ ಬೊಂಬೆಗಳ ವೈಶಿಷ್ಟ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ ರೀತಿ ತಯಾರಾಗುತ್ತೆ ಅಂತ ನಾನೀಗ ಪ್ರೊಡಕ್ಷನ್ ಸೆಕ್ಷನ್ ಅಲ್ಲಿ ಇದ್ದೀನಿ. ಬನ್ನಿ ಶಾಹಿದಾ ಅವರೇ ತೋರಿಸ್ಕೊಡ್ತಾರೆ. ಶಾಹಿದಾ, ಏನೆಲ್ಲ ಸೆಕ್ಷನ್ ಇದೆ ಇಲ್ಲಿ? ಒಂದು ರಾ ಮೆಟೀರಿಯಲ್ ಅಂದ್ರೆ ಒಂದು ಕಟ್ಟಿಗೆ ತುಂಡು ಬರುತ್ತೆ ಇಲ್ಲಿ. ಸೊ ಅಲ್ಲಿಂದ ಹೆಂಗೆ ರೆಡಿ ಆಗುತ್ತೆ ಇಲ್ಲಿ? ಹಾಲೆ ಮರ ಅಂತ ಹೇಳ್ತಾರೆ ಇಲ್ಲಿ ಲೋಕಲ್ ಭಾಷೆನಲ್ಲಿ. ಇದು ಆ್ಯಕ್ಚುಲಿ ಇದ್ರದ್ದು ಬೊಟಾನಿಕಲ್ ನೇಮ್ ರೈಟಿಯಾ ಟಿಂಕ್ಟೋರಿಯಾ ಅಂತ ಹೇಳ್ತಾರೆ. ಸೊ ಈ ವಿಶೇಷವಾಗಿ ಈ ಮರನೇ ಗೊಂಬೆ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಯಾಕೆ ಅಂತಂದರೆ ಈ ಮರ ಆಕಾರ ಬೇಗ ಪಡ್ಕೊಳ್ಳುತ್ತೆ. ಇದು ತುಂಬ ಸಾಫ್ಟ್ ಇದೆ, ಅದಕ್ಕೋಸ್ಕರ ಮತ್ತೆ ಈ ಮರದಿಂದ ಯಾವುದೇ ರೀತಿಯ ಆರೋಗ್ಯಕ್ಕೆ ಹಾನಿ ಇಲ್ಲ. ಸೊ ಇದು ಒಂದು ರೀತಿಯಲ್ಲಿ ಮೆಡಿಕೇಟೆಡ್ ಪ್ಲಾಂಟ್ ಅಂತಲೂ ಹೇಳ್ತಾರೆ. ಸೊ ಬೇರೆ ಮರ ಉಪಯೋಗಿಸಿದ್ರೆ ಅದು ತುಂಬ ಹಾರ್ಡ್ ಇರುತ್ತೆ, ಮತ್ತು ಅದನ್ನು ಗೊಂಬೆ ಮಾಡಲಿಕ್ಕೆ ಮತ್ತು ಅದಕ್ಕೆ ಆಕಾರ ಕೊಡಲಿಕ್ಕೆ ಕಷ್ಟ ಆಗುತ್ತೆ, ಮತ್ತು ಅದು ಆರೋಗ್ಯಕ್ಕೂ ಹಾನಿಯಾಗಿ ಉಂಟು ಮಾಡುತ್ತೆ ಅಂತ ಹೇಳಿಬಿಟ್ಟು ಸೊ ಇದೇ ಮರನ ಆಗಿಂದಿಂದ ಟ್ರೆಡಿಷನಲ್ ಆಗಿ ಶುರುವಾದಾಗಿಂದ ಈವರೆಗೂ ಇದೇ ಮರನ ಉಪಯೋಗಿಸ್ತಾರೆ. ಓಕೆ. ಸೊ ಇದು ಆ್ಯಕ್ಚುಲಿ ಮರ ಪ್ರೊಕ್ಯೂರ್ಮೆಂಟ್ ಅಂದರೆ ನೀವು ತಗೊಳ್ಳೋದು ಹೊರಗಡೆಯಿಂದ ಕೊಂಡ್ಕೊಳ್ಳೋದ್ರಿಂದ ಹಿಡಿದು ಗೊಂಬೆ ತಯಾರಾಗೋವರೆಗೂ ಸಾಕಷ್ಟು ಪ್ರಾಸೆಸ್ಗಳಿದೆ, ಒಂದು ಪ್ರಕ್ರಿಯೆ ಇದೆ. ಸೊ ಈ ಮರ ಒಂದು ಹಸಿ ಮರನೇ ಇದಕ್ಕೆ ಈ ಪ್ರಾಡಕ್ಟ್ಗೆ ಮರ ಗೊಂಬೆ ಮಾಡಲಿಕ್ಕೆ ನೀವು ಉಪಯೋಗಿಸೋಕ್ಕೆ ಬರೋದಿಲ್ಲ. ಈ ಮರ ಒಣಗಾದ್ಮೇಲೆ ಆಮೇಲೆ ಇದಕ್ಕೆ ಮಾಡಬೇಕು. ಸೊ ಮರ ಕಟ್ ಮಾಡಿ ಮತ್ತೆ ಒಣಗಿಸೋ ಅಷ್ಟಕ್ಕೆ ಸಾಕಷ್ಟು ಪ್ರಾಸೆಸ್ ಇದೆ. ಈ ಸೈಜ್ ಮರ ಹಸಿ ಕಟ್ಟಿಗೆ ತುಂಡನ್ನು ತಗೊಂಡ್ಬಂದು ಒಣಗಿಸಿ ಆಮೇಲೆ ಬಳಕೆ ಮಾಡಿ. ಸೊ ಇದು ಒಣಗಿಸಕ್ಕೆ ಈ ಸೈಜ್ ಮರ ಒಣಗಿಸಕ್ಕೆ ಅಟ್ಲೀಸ್ಟ್ 2.5 to 3 months ಬೇಕು. ಇದು ನ್ಯಾಚುರಲ್ ಆಗಿ ನೀವು ಸೀಸನ್ ಮಾಡಿ ಉಪಯೋಗಿಸ್ತೀರಾ ಅಂತ ಹೇಳಿದ್ರೆ. ಸೊ ಅದಾದ್ಮೇಲೆ ಇದನ್ನ ಕಟ್ ಮಾಡಿ ನಮಗೆ ಯಾವ್ಯಾವ ಸೈಜಸ್ ಬೇಕು ನಮ್ದು ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಆ ಸೈಜ್ ಕಟ್ ಮಾಡಿಬಿಟ್ಟು ಸೊ ಇವರು ಮಷೀನ್ಗೆ ಹಾಕಿ ಕೆಲಸ ಮಾಡ್ತಾರೆ. ಪ್ರತಿಯೊಂದು ಪ್ರಾಡಕ್ಟ್ಗೆ ಪ್ರತಿಯೊಂದು ಗೊಂಬೆಗೆ ಒಂದೊಂದು ಡ್ರಾಯಿಂಗ್ಸ್ ಇರುತ್ತೆ. ಅದು ಉದ್ದಳತೆ ಏನು ಅಡ್ಡಳತೆ ಏನು ಅದ್ರದ್ದು ಶೇಪ್ ಯಾವ ತರ ಇರುತ್ತೆ, ಏನ್ ಡಿಸೈನ್ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಪ್ರಾಡಕ್ಟ್ಗೆ ಈ ತರ ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿರ್ತಾರೆ. ಸೊ ಇದೇ ಆಧಾರದ ಮೇಲೆ ಅವರು ಪ್ರಾಡಕ್ಟ್ನ ತಯಾರು ಮಾಡಬೇಕು. ಸೊ ಇದ್ರದ್ದು ಉದ್ದ ಎಷ್ಟಿರ್ಬೇಕು, ಅಡ್ಡ ಎಷ್ಟಿರ್ಬೇಕು, ಸೊ ಕಲರ್ ಯಾವ್ದು ಹಾಕಬೇಕು, ಅದ್ರದ್ದು ಶೇಪ್ ಯಾವ ತರ ಇರಬೇಕು ಅಂತ ಹೇಳಿ ಪ್ರತಿಯೊಂದು ಡೀಟೇಲ್ಸ್ನ ಈ ಡ್ರಾಯಿಂಗ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದೇ ಆಧಾರದ ಮೇಲೆ ಅವರು ಆ ಪ್ರಾಡಕ್ಟ್ನ ಮಾಡಬೇಕು. ಸೊ ಮಷೀನ್ಗೆ ಹಾಕಿ ಮರನ ಅವರು ಕೆಲಸ ಶುರು ಮಾಡ್ತಾರೆ. ಈ ಅರಗು ನಮ್ದು ಏನಿದೆ ಟ್ರೆಡಿಷನಲ್ ಆಗಿ ನಾವು ಉಪಯೋಗಿಸೋದು. ಸೊ ಇದು ಲ್ಯಾಕ್, ಇದು ಆಕ್ಚುಲಿ ಬರೋದು ರೌಂಡ್ ಚಿಪ್ಸ್ ತರ ಬರುತ್ತೆ. ಅದನ್ನ ಮೆಲ್ಟ್ ಮಾಡ್ಕೊಂಡು ಇದರಲ್ಲಿ ಕಲರ್ ಮಿಕ್ಸ್ ಮಾಡ್ತಾರೆ. ಇದರಲ್ಲಿ ಮಿಕ್ಸ್ ಮಾಡಿರೋ ಕಲರ್ಸ್ ಎಲ್ಲ ನ್ಯಾಚುರಲ್ ಕಲರ್ಸ್. ಸೊ ಇದು ರೆಡ್ಗೆ ನಾವು ಕಂಚಿ ಕುಂಕುಮ ಯೂಸ್ ಮಾಡಿದೀವಿ. ಇದನ್ನ ಅಪ್ಲೈ ಮಾಡ್ತೀವಿ. ಸೊ ಕಲರ್ಗೆ ನೀವು ಹಾಗಾದ್ರೆ ಇದು ಯೂಸ್ ಮಾಡ್ತೀರಾ? ಸೊ ಇದು ರೆಡ್ ಬರಬೇಕು ಅಂತಂದ್ರೆ ಈ ಕಡ್ಡಿನ ಯೂಸ್ ಮಾಡ್ಬೇಕು. ಈ ಕಲರ್ ಬರಬೇಕು ಆದ್ರೆ ಇದಕ್ಕೆ ಸ್ವಲ್ಪ ಕುಂಕುಮ ಯೂಸ್ ಮಾಡಿ ಅರಗಿಗೆ ಮಿಕ್ಸ್ ಮಾಡಿ ಮೆಲ್ಟ್ ಮಾಡ್ಕೊಂಡು ಮಾಡ್ತೀವಿ. ಅಂದ್ರೆ ಎಲ್ಲೋ ಬರಬೇಕು ಅಂತಂದ್ರೆ ಎಲ್ಲೋಗೆ ನಾವು ಅರಿಶಿನ ಮಿಕ್ಸ್ ಮಾಡಿದೀವಿ. ಓಕೆ. ಅದೇ ತರ ಕೆಲವೊಂದು ಬೇಸಿಕ್ ಕಲರ್ಸ್ ಇಟ್ಕೊಂಡು ಬೇರೆ ಬೇರೆ ಕಲರ್ನ ನಾವು ಬ್ಲ್ಯಾಕ್, ಯೆಲ್ಲೋ, ಗ್ರೀನ್ ಎಲ್ಲ ಮಾಡ್ಕೊಂತಾ ಇದ್ದೀವಿ. ಸೊ ಇದು ಏನ್ ಡ್ರಾಯಿಂಗ್ ಇದು ಆಕ್ಚುಲಿ? ಇದು ಆಕ್ಚುಲಿ ನಮ್ದೊಂದು ಪ್ರಾಡಕ್ಟ್ ಇದೆ ರೂಮ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇದು ಸ್ಪೆಸಿಫಿಕೇಶನ್ ಶೀಟ್ ಮಾಡಿದ್ದಾರೆ. ಯಾವ ತರ ಮಾಡಬೇಕು, ಇದರದ್ದು ಸೈಜ್ ಏನು, ಮತ್ತೆ ಎಷ್ಟಕ್ಕೆ ಕಟ್ ಆಗಬೇಕು, ಏನೇನು ಅಂತ ಪೂರ್ತಿ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಅವ್ರು ಮಾಡ್ತಾರೆ. ಇದು ಈ ಪ್ರಾಡಕ್ಟ್ದು ಒಂದು ಪಾರ್ಟ್ ಅಷ್ಟೇ. ಸೊ ಈ ಪ್ರಾಡಕ್ಟ್ಗೆ ನೋಡಿದ್ರೆ ಸಾಕಷ್ಟು ಪಾರ್ಟ್ಗಳಿದೆ. ಇದ್ರದ್ದು ವೀಲ್ ಇದೆ, ಚಕ್ರಗಳಿದೆ, ಅದ್ರದ್ದು ತಲೆ ಇದೆ, ಅದ್ರದ್ದು ಕತ್ತಿದೆ, ಆಮೇಲೆ ಇದು ಬಾಡಿ ಬರುತ್ತೆ. ಸೊ ಒಬ್ಬೊಬ್ರು ಒಂದೊಂದು ಪಾರ್ಟ್ ಮಾಡ್ತಾರೆ ಈ ಸ್ಪೆಸಿಫಿಕೇಶನ್ ಪ್ರಕಾರ. ಆಮೇಲೆ ಇದನ್ನ ಜಾಯಿನ್ ಮಾಡ್ತಾರೆ, ಅಸೆಂಬಲ್ ಮಾಡ್ತಾರೆ. ಆಮೇಲೆ ಇದು ಪ್ರಾಡಕ್ಟ್ ತಯಾರಾಗುತ್ತೆ. ಸೊ ಇಷ್ಟ ಆಗ್ಬೇಕಾದ್ರೆ ಬೇರೆ ಎಲ್ಲಾ ಕಡೆಗಳಿಂದ ಆಗ್ತಾ ಇರುತ್ತೆ, ಒಬ್ಬೊಬ್ರು ಒಂದೊಂದು ಪಾರ್ಟ್ ಮಾಡ್ತಾರೆ. ಸೊ ಇದು ಪ್ರಾಡಕ್ಟ್ ಆದ್ಮೇಲೆ ಕಾಂಪೊನೆಂಟ್ ಪಾರ್ಟ್ ವೈಸ್ ಆದ್ಮೇಲೆ ಒಂದು ಇನ್ಸ್ಪೆಕ್ಷನ್ಗೆ ಹೋಗುತ್ತೆ ಇಲ್ಲಿಂದ. ಆ ಇನ್ಸ್ಪೆಕ್ಷನ್ ನಲ್ಲಿ
ಈ ಇದರಲ್ಲಿ ಸ್ಪೆಸಿಫಿಕೇಶನ್ ಏನೇನು ಮೆನ್ಷನ್ ಮಾಡಿದ್ದಾರೆ ಅದೇ ಆಧಾರದ ಮೇಲೆ ಅವರು ಚೆಕ್ ಮಾಡ್ತಾರೆ, ಕರೆಕ್ಟ್ ಆಗಿ ಶೇಪ್ ಕರೆಕ್ಟ್ ಆಗಿದೆಯಾ, ಸೈಜ್ ಕರೆಕ್ಟ್ ಆಗಿದೆಯಾ. ಒಂದ್ ಸಾರಿ ಅಲ್ಲಿ ಪಾಸ್ ಆಯ್ತು ಅಂತಂದ್ರೆ ಇದು ಅಸೆಂಬಲ್ಗೆ ಹೋಗುತ್ತೆ. ಆವಾಗ ಒಂದು ಕಂಪ್ಲೀಟ್ ಆಗಿ ಒಂದು ಪ್ರಾಡಕ್ಟ್ ಬರುತ್ತೆ ನಮ್ಗೆ. ಈ ತರ ಒಂದು ಸುಮಾರು ಇರುತ್ತೆ ಅಲ್ವಾ? ಒಂದ್ಸರಿ ಒಂದು ಡಿಸೈನ್ ಅಂತಂದ್ರೆ ಒಂದು ಎಷ್ಟು ಮಾಡ್ಬೋದು ನೀವು ಪ್ರಾಡಕ್ಟ್ಸ್? ನಮ್ಮ ಹತ್ರ ಒಂದು 50 ಡಿಸೈನ್ಸ್ ಇದೆ. ಒಂದು ಡಿಸೈನ್ ಎಷ್ಟು ಪೀಸ್ ಆಗುತ್ತೆ ಇಲ್ಲಿ ಅಂತ? ಒಂದು ಪ್ರಾಡಕ್ಟ್ ಅಲ್ಲಿ ಒಂದು 5 to 12 ಇದಿರುತ್ತೆ, ಕಾಂಪೊನೆಂಟ್ಸ್ ಇರುತ್ತೆ, ಪಾರ್ಟ್ಸ್ ಇರುತ್ತೆ, ಅದು ಸೇರಿ ಒಂದು ಪ್ರಾಡಕ್ಟ್. ಓಕೆ, ಇದೆಲ್ಲ ಈಗ ಮಷಿನ್ ಬಂದಿರೋದಲ್ವಾ? ಮೊದಲೆಲ್ಲ ಕೈಯಲ್ಲೇ ಮಾಡ್ತಿದ್ರು. ಹಾ, ಇದು ಮಷಿನ್ ಅವಾಗಲೇ ಬಂತು, ಬಟ್ ತುಂಬಾ ಟ್ರೆಡಿಷನಲ್ ಅಂದ್ರೆ ಶುರು ಆಗಿದ್ದೆ ಹ್ಯಾಂಡ್ ಲೇತಿಂದ. ಸೊ ಆಮೇಲೆ ಇದು ಮಷಿನ್ಗೆ ಒಂದು ಸ್ಟೆಪ್ ಡೆವಲಪ್ ಆಯಿತು. ಓಕೆ, ಅಂದರೆ ಈಗ ಒಂದೊಂದು ಪೀಸ್ಗಳ ಸೈಜು ನೀವು ಹೇಳ್ದಂಗೆ ಬೇರೆ ಆಗಿದೆ, ಬೇರೆ ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ತಕ್ಕಂಗೆ ಇರುತ್ತಾ ಮಷಿನ್, ಅಥವಾ ಎಲ್ಲ ಒಂದೇ ಮಷಿನಲ್ಲಿ ಎಲ್ಲ? ಒಂದೇ ಮಷಿನಲ್ಲಿ. ಇದು ಆಕ್ಚುಲಿ ಹ್ಯಾಂಡಿಕ್ರಾಫ್ಟ್, ಇದು ಮಷಿನ್ ಮಾತ್ರ ತಿರುಗುತ್ತೆ ಅಷ್ಟೇ. ಓಕೆ, ಮಷಿನ್ ತಯಾರಿ ಮಾಡಲ್ಲ. ಈಗ ಕೆಲವರು ಅವ್ರ ಕೈಯಲ್ಲಿ ಮಾಡ್ತಾ ಇದ್ರು, ಅಲ್ಲಿ ಕೈಯಲ್ಲಿ ಇದು ತಿರುಗಿಸ್ತಾ ಇದ್ರು ಮರನ. ಇದು ಮಷಿನ್ ಮರ ತಿರುಗಿಸುತ್ತೆ. ಕಟ್ ಮಾಡೋದು ಎಲ್ಲ ಕೈಯಲ್ಲೇ ಮಾಡೋದು, ಅವ್ರಿಗೆ ಶೇಪ್ ಮಾಡ್ಕೊಳ್ಳೋದು ಎಷ್ಟು ಬೇಕು ಏನು ಕಟ್ ಮಾಡೋದು ಮಾಡಬೇಕು. ಬಟ್ ಮಷಿನ್ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಮಷಿನ್ ಸ್ವಲ್ಪ ಫಾಸ್ಟ್ ಆಗಿ ತಿರುಗೋದ್ರಿಂದ ಕೆಲಸ ಇವ್ರಿಗೆ ಫಾಸ್ಟ್ ಆಗಿ ಪ್ರೊಡಕ್ಟಿವಿಟಿ ಜಾಸ್ತಿ ಬರುತ್ತೆ, ಕೆಲಸ ಫಾಸ್ಟ್ ಆಗಿ ಆಗುತ್ತೆ ಅಷ್ಟೇ. ಓಕೆ, ಟೋಟಲ್ ಆಗಿ ಇಲ್ಲೆಲ್ಲ ರೆಡಿ ಆಗಿ ಕಲರಿಂಗು ಎಲ್ಲ ಆಗಿ ಬರುತ್ತೆ. ಹಾ, ಕಲರಿಂಗ್ ಎಲ್ಲ ಆಗಿ ಇಲ್ಲೇ ಬರುತ್ತೆ. ಓಕೆ ವೀಕ್ಷಕರೇ, ಪ್ರೊಡಕ್ಷನಲ್ಲಿ ಇದ್ದೀವಿ. ಪ್ರೊಡಕ್ಷನ್ ಸೆಕ್ಷನ್ ಅಂದರೆ ಬೊಂಬೆಗಳನ್ನು ತಯಾರು ಮಾಡುವಂತಹ ಒಂದು ವಿಭಾಗ. ಇಲ್ಲಿ ಒಂದು ಕಟ್ಟಿಗೆ ತುಂಡನ್ನು ಒಂದು ಬೊಂಬೆಯನ್ನಾಗಿ ತಯಾರು ಮಾಡೋಕ್ಕೆ ಏನೆಲ್ಲ ಕೆಲಸ ಇದೆ, ಎಷ್ಟೆಲ್ಲ ಪ್ರಕ್ರಿಯೆ ಇದೆ, ಕಲರಿಂಗ್ ಮಾಡೋದಿರ್ಬೋದು, ಕಟ್ ಮಾಡೋದಿರ್ಬೋದು, ಸೊ ಇದೆಲ್ಲ ತಿಳ್ಕೊಳ್ತಾ ಇದ್ವಿ. ಸೊ ಈಗ ಇಲ್ಲಿ ರೆಡಿಯಾಗಿರುವಂತಹ ಬೊಂಬೆಗಳು ಎಕ್ಸ್ಪೋರ್ಟ್ ಆಗೋಕ್ಕಿಂತ ಮುಂಚೆ ಏನೆಲ್ಲ ಕೆಲಸ ಇರುತ್ತೆ, ಯಾವ ರೀತಿ ಅದನ್ನು ಪ್ಯಾಕ್ ಮಾಡ್ತಾರೆ, ಎಲ್ಲಿಗೆಲ್ಲ ಕಳಿಸ್ತಾರೆ, ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.